ಹಾಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೆ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಈ ಒಂದು ತಿಂಗಳು ಪೂರ್ತಿ ನಾವು ಕಲಿತಾ ಇರುವಂತಹ ಟಾಪಿಕ್ ಏನು ಅಂತಂದ್ರೆ ವಾಕ್ ವಿತ್ ಗಾಡ್ ಎಂಬುದಾಗಿ ನಾವು ಕಲಿತಾ ಇದ್ದೇವೆ. ಆದ್ರೆ ನಾವು ಕಳೆದ ವಾರ ನಾವೇನ್ ಕಲ್ತ್ಕೊಂಡ್ರೆ ಅಂದ್ರೆ ವೈ ವಾಕ್ ವಿತ್ ಗಾಡ್, ದೇವರೊಂದಿಗೆ ಏಕೆ ನಡೆಯಬೇಕೆಂಬುದಾಗಿ. ಆದ್ರೆ ಈ ವೀಕ್ ದೇವರು ನಮಗೆ ಕೂಡ ವಿಶೇಷವಾಗಿ ಏನ್ ಮಾತಾಡ್ಲಿಕ್ಕಿದ್ದಾರೆ ಅಂತಂದ್ರೆ ಹೌ ಟು ವಾಕ್ ವಿತ್ ಗಾಡ್. ಹೌದು, ದೇವರೊಟ್ಟಿಗೆ ನಡಿಬೇಕು ಅಂತ ಪೂರ್ತಿ ತಿಂಗಳು ಕಲಿಯುವಾಗ ನಾವು ಆದ್ರೆ ನಮ್ಗೊಂದು ಕ್ವಶನ್ ಬರಬೇಕು ಮೈಂಡ್ ನಲ್ಲಿ, ಹೆಂಗೆ ನಡೆಯೋದು ದೇವರೊಂದಿಗೆ. ಆದ್ರೆ ನಡೆಯುವಂತ ಒಂದು ಏನಂತ ಹೇಳ್ಬೋದು, ಕೆಲವೊಂದು ಟಿಪ್ಸ್ ಇರ್ಬೋದು, ಕೆಲವೊಂದು ಮಾರ್ಗಗಳಿರ್ಬೋದು, ಅದನ್ನ ಹೇಗೆ ನಾವು ಕಂಡುಕೊಳ್ಬೇಕೆಂಬುದಾಗಿ ಸತ್ಯವೇದ ಏನು ಮಾತಾಡ್ತಾ ಇದೆ ಎಂಬುದಾಗಿ ನಾವು ಈ ಒಂದು ದಿನ ನಾವು ಫೋಕಸ್ ಮಾಡ್ಕೊಂಡು ನಾವು ನೋಡ್ಕೊಂಡು ಹೋಗೋಣ. ನೋಡ್ರಿ, ದೇವರೊಟ್ಟಿಗೆ ನಡೆಯುವುದು ಹೇಗೆ ಅಂತ ಹೇಳಿದ್ರೆ ಅದಕ್ಕಾಗಿಯೇ ಒಂದು ಇರುವಂತ ಮಾರ್ಗ ಏನು ಅಂತಂದ್ರೆ, ಮೊದಲನೇ ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರೊಟ್ಟಿಗೆ ನಾವು ನಡಿಬೇಕು ಅಂತಂದ್ರೆ ನಮಗೆ ಪ್ರಾಮುಖ್ಯವಾಗಿ ಬೇಕಾಗಿರುವುದು ಏನು ಅಂತಂದ್ರೆ ಒಂದು ಒಂದು ವಾಕ್ಯದ, ಅದನ್ನ ನಾವು ಓದ್ಕೊಳ್ಳೋಣ. ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನವನ್ನು ಓದ್ಕೊಳ್ಳೋಣ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದನಾಗಿದ್ದನೆಂದು ಸಾಕ್ಷಿ ಉಂಟು. ಓಕೆ, ಹಲ್ಲೆಲೂಯಾ. ಇದೇ ಒಂದು ವಾಕ್ಯ ಇನ್ನೊಂದು ಕಡೆ ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಮಾತಾಡುವಾಗ ಏನಂತ ಹೇಳ್ತದೆ ಅಂತಂದ್ರೆ ಹನೋಕನು ದೇವರೊಟ್ಟಿಗೆ ನಡೆದನು ಅಂತ ಹೇಳ್ತದೆ. ಬಟ್ ಇಲ್ಲಿ ಹೇಳ್ತದೆ ಹನೋಕನು ಒಯ್ಯಲ್ಪಟ್ಟಿದ್ದು ನಂಬಿಕೆ ಅಂತ. ಹಲ್ಲೆಲೂಯಾ. ಈ ದಿನ ದಟ್ ಇಸ್ ವಾಟ್ ದ ಪಾಯಿಂಟ್ ಈಸ್. ಫಸ್ಟ್ ಏನಂತಂದ್ರೆ ಫೇತ್ ಈಸ್ ದ ಮೇನ್ ಕೀ ಫಾರ್ ಯುವರ್ ವಾಕ್ ವಿತ್ ಗಾಡ್ ಅಂತ. ಹಲ್ಲೆಲೂಯಾ. ನೀನ್ ದೇವರೊಟ್ಟಿಗೆ ನಡೆಯಬೇಕು ಅಂತಂದ್ರೆ ಮೊದಲನೇದಾಗಿ ನಿನ್ನ ಒಳಗಡೆ ನಂಬಿಕೆ ಇರ್ಬೇಕಂತೆ. ಹಾಲಲ್ಲಿ ಏನಿರ್ಬೇಕಂತೆ? ನಂಬಿಕೆ ಇರ್ಬೇಕಂತೆ. ನಾನು ದೇವರೊಟ್ಟಿಗೆ ನಡೀತೇನೆ ಎಂಬುವಂತ ನಂಬಿಕೆ ಇರಬೇಕು. ನಾನು ದೇವರೊಟ್ಟಿಗೆ ನಡೀತಾ ಇದ್ದೇನೆ ಎಂಬುವಂತ ನಂಬಿಕೆ ನಮ್ಮ ಒಳಗಡೆ ಇರ್ಬೇಕಂತೆ. ದೇವರೊಟ್ಟಿಗೆ ನಡೆಯುವುದು ಅಂದ್ರೆ ಹೇಗೆ ಅಂತಂದ್ರೆ ಆತನ ವಾಕ್ಯಗಳನ್ನ ಕೈಗೊಳ್ಳುವುದಂತೆ. ಹಲ್ಲೆಲೂಯಾ. ಆತನ ವಾಕ್ಯವನ್ನ ಪ್ರೀತಿಸುವುದಂತೆ. ಅದನ್ನ ಪ್ರೀತಿಸುವಾಗಲೇ ನಾವು ಏನ್ ಮಾಡ್ತೇವಂತೆ? ದೇವರೊಟ್ಟಿಗೆ ನಾವು ನಡೀತೇವಂತೆ. ನಾವು ಸುಮ್ಮನೆ ದೇವರೊಟ್ಟಿಗೆ ನಡೀತೇವೆ ಅಂತಂದ್ರೆ ನಡೆಯಕ್ ಆಗುವುದಿಲ್ಲ. ವೆನ್ ಯು ಆರ್ ಫಾಲೋಯಿಂಗ್ ಹಿಸ್ ವರ್ಡ್, ಯು ಆರ್ ಫಾಲೋಯಿಂಗ್ ಗಾಡ್. ಹಲ್ಲೆಲೂಯಾ. ಇಟ್ಸ್ ಡೈರೆಕ್ಟ್ಲಿ ಟೆಲ್ಲಿಂಗ್ ದಟ್ ನೀನ್ ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯುವುದಾದ್ರೆ ನೀನ್ ದೇವರೊಟ್ಟಿಗೆ ನಡೀತಾ ಇದೆ ಅಂತ. ಹಲ್ಲೆಲೂಯಾ. ಒಂದು ಮಾತು ಹೇಳ್ಬೇಕಂತಂದ್ರೆ ನಡಿಬೇಕು ದೇವರೊಟ್ಟಿಗೆ ಅಂದ್ರೆ ಹೇಗೆ ನಡಿಬೇಕು ಅಂತ ಕ್ವಶನ್ ಮಾಡುವಾಗ, ನಮ್ಗೆ ದಾರಿ ಗೊತ್ತಿಲ್ಲ ಅಂತ ಹೇಳುವಾಗ, ನಮ್ಗೆ ಮಾರ್ಗ ಗೊತ್ತಿಲ್ಲ ಅಂತ ಹೇಳುವಾಗ, ಯು ನೀಡ್ ಟು ಫಾಲೋ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಅಂತ. ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯ ನಮ್ಮ ಕಾಲಿಗೆ ಏನಾಗಿದೆ ಅಂತೆ? ದೀಪ ಆಗಿದೆ ಅಂತೆ. ಮತ್ತೆ ನಮ್ಮ ದಾರಿಗೆ ಬೆಳಕಾಗಿದೆ ಅಂತ. ಅದೇ ನಮಗೆ ಮಾರ್ಗವನ್ನು ತೋರಿಸ್ತದೆ. ನಾವು ಎಲ್ಲಿ ಹೋಗ್ಬೇಕು ಎಂಬುದಾಗಿ ಒಂದು ದೀಪವಾಗಿದೆ ಎಂಬುದಾಗಿ ವಾಕ್ಯ ಹೇಳೋದು ನಾವು ನೋಡ್ಕೊಳ್ಬೋದಾಗಿದೆ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ದೇವರೊಂದಿಗೆ ನಾವು ನಡೆಯುವಾಗ ನಮ್ಗೆ ಏನ್ ಬೇಕಂತೆ? ನಂಬಿಕೆ ಬೇಕಂತೆ. ಹಲ್ಲೆಲೂಯಾ. ಏನ್ ಬೇಕಂತೆ? ನಂಬಿಕೆ ಬೇಕಂತ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ಓದ್ಕೊಳ್ಳೋಣ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ ವಾದುದರಿಂದ. ಆಮೇನ್. ಹಲ್ಲೆಲೂಯಾ. ಏನಂತೆ? ನಾವು ನೋಡುವವರಾಗದೆ ನಂಬುವವರಾಗಿ ನಡೆಯುತ್ತೇವೆ ಅಂತೆ. ವಿ ವಾಕ್ ಬೈ ಫೇತ್, ನಾಟ್ ಬೈ ಸೈಟ್ ಅಂತ. ಹಲ್ಲೆಲೂಯಾ. ಈ ಲೋಕದ ಎಲ್ಲವರು ಕೂಡ ನಡೆಯುವಂತ ಮಾರ್ಗಗಳು ಬೇರೆ ಬೇರೆ ಇದೆ. ಆದ್ರೆ ನಾವು ನಡೆಯೋದು ಹೇಗೆ ಅಂತೆ? ನಂಬಿಕೆ ಅಂತ. ಹಲ್ಲೆಲೂಯಾ. ಹೌ ಟು ವಾಕ್ ವಿತ್ ಗಾಡ್ ಅಂತಂದ್ರೆ ಥ್ರೂ ಫೇತ್ ಅಂತ. ಹಲ್ಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರೊಂದಿಗೆ ನಾವು ನಮ್ಮ ನಡಿಗೆ ಹೇಗಿರ್ಬೇಕಂದ್ರೆ ನಂಬಿಕೆ ಮುಖಾಂತರವಾಗಿರ್ಬೇಕಂತೆ. ನೀನು ಪ್ರತಿಯೊಂದು ವಿಚಾರ ನೀನು ಏನೇ ಮಾಡುವಾಗಲೂ ಕೂಡ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಬೈಬಲ್ ಏನ್ ಹೇಳತ್ತೆ. ನಾನು ಇವಾಗ ಏನ್ ಕೆಲಸವನ್ನ ಮಾಡ್ತಾ ಇದ್ದೇನೆ ಅದಕ್ಕೆ ಬೈಬಲ್ ಏನ್ ಹೇಳ್ತದೆ. ಏನಾದ್ರೂ ಒಂದು ಆಕ್ಷನ್ ತೆಗೆದುಕೊಳ್ಳುವಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಗಾಡ್ ಇನ್ ಇಟ್ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಾನು ಅದನ್ನ ಮಾಡುವುದ್ರ ಮುಖಾಂತರವಾಗಿ ದೇವರು ಏನು ಯೋಚನೆ ಮಾಡ್ತಾರೆ ಎಂಬುದಾಗಿ ನೀನು ಆಲೋಚನೆ ಮಾಡುವಾಗ ಅದು ದೇವರಿಗೆ ಮೆಚ್ಚುಗೆಯಾಗಿರ್ತದೆ. ಹಲ್ಲೆಲೂಯಾ. ನೀನು ಮಾಡುವಂತ ಪ್ರತಿಯೊಂದು ಡಿಸಿಷನ್ಸ್ ನಲ್ಲಿ ನೀನ್ ದೇವರನ್ನ ಕೇಳುವಾಗ, ದೇವರ ಕುರಿತಾಗಿ ನೀನು ಆಲೋಚನೆ ಮಾಡಿ ನೀನು ಆ ಒಂದು ಡಿಸಿಷನ್ ಮಾಡುವಾಗ ದೇವರಿಗೆ ಮೆಚ್ಚುಗೆಯಾಗಿರ್ತದೆ ಅಂತ. ಹಲ್ಲೆಲೂಯಾ. ನಿನ್ಗೆ ಒಂದು ಬೆಸ್ಟ್ ಫ್ರೆಂಡ್ ಇದ್ದಾರೆ. ಆದ್ರೆ ಆ ಬೆಸ್ಟ್ ಫ್ರೆಂಡ್ಗೆ ನೀನ್ ಒಂದು ಕೆಲಸ ಮಾಡೋದು ಇಷ್ಟ ಇಲ್ಲ. ಆದ್ರೆ ಆ ಬೆಸ್ಟ್ ಫ್ರೆಂಡ್ ಅಲ್ಲಿ ಇರುವಾಗ ನೀನ್ ಏನ್ ಮಾಡ್ತೀಯ? ಯು ವಿಲ್ ಥಿಂಕ್, ನನ್ನ ಫ್ರೆಂಡ್ ಇದ್ದಾರೆ, ಏನ್ ಮಾಡ್ಲಿ. ಹಲ್ಲೆಲೂಯಾ. ದಟ್ ಈಸ್ ಹೌ ಯು ನೀಡ್ ಟು ಲಿವ್ ಫಾರ್ ಗಾಡ್. ದೇವರು ನಿನ್ನ ಜೊತೆಗೆ ಯಾವಾಗಲೂ ಇದ್ದಾರೆ. ಆದ್ರೆ ನೀನ್ ಮಾಡಬೇಕಾಗಿರುವಂತ ಕೆಲಸಗಳೇನಿದೆ ಅಂತೆ ಅದನ್ನ ನೀನ್ ಕರೆಕ್ಟ್ ಆಗಿ ಮಾಡ್ತಾ ಇದೆಯಾ? ಮಾಡ್ಬೇಕಾಗದೇ ಇರುವಂತ ಕೆಲಸನ, ದೇವರಿಗೆ ಮೆಚ್ಚುಗೆ ಆಗದೆ ಇರುವಂತ ಕೆಲಸನ ಯಾವ್ದಾದ್ರು ಮಾಡ್ತಾ ಇದೆ ಎಂಬುದಾಗಿ ಆಲೋಚನೆ ಮಾಡ್ಕೊಳ್ಬೇಕೆಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ದೇವರೊಟ್ಟಿಗೆ ನಡೆಯುವುದು ಹೇಗೆ ಅಂತ ಹೇಳುವಾಗ ನಾನು ಹೇಳ್ದೆ ನಂಬಿಕೆ ಮುಖಾಂತರವಾಗಿ ಎಂಬುದಾಗಿ. ಆ ರೀತಿಯಲ್ಲಿ ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯುವುದ್ರ ಮುಖಾಂತರವಾಗಿ ನಾವೇನ್ ಮಾಡ್ತೇವಂತೆ? ದೇವರ ಮಾರ್ಗದಲ್ಲಿ ನಾವು ನಡೀತೇವೆ ಅಂತ. ಹಾಗಾಗಿ ಇನ್ನೂ ಒಂದು ಕೆಲವೊಂದು ಮಾರ್ಗಗಳಿದೆ. ಆ ಮಾರ್ಗಗಳನ್ನ ನಾವು ನೋಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ನೋಡ್ರಿ, ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ರೀತಿಯಾದ ಈ ಒಳ್ಳೆ ಥಿಂಗ್ಸ್ ನಾವೇನ್ ಮಾಡ್ಬೇಕಂತೆ? ಬಿಟ್ಟು ಬಿಡ್ಬೇಕಂತ. ಈ ಲೋಕದಲ್ಲಿ ಇರುವಂತ ಯಾವುದೇ ರೀತಿಯಾದಂತ ಪಾಪವನ್ನ ನಾವು ತ್ಯಜಿಸುವುದಾದರೆ ನಾವು ದೇವರೊಟ್ಟಿಗೆ ನಾವು ನಡೀತಾ ಇದ್ದೇವಂತೆ. ಯಾವುದಾದರೂ ಪಾಪದಲ್ಲಿ ನಾವು ಇರುವುದಾದ್ರೆ ನಾವು ದೇವರೊಟ್ಟಿಗೆ ನಾವು ನಡೀತಾ ಇಲ್ಲ ಎಂಬುದಾಗಿ ನೋಡ್ಕೊ. ಆ ರೀತಿಯಲ್ಲಿ ಎನಿ ಕೈಂಡ್ ಆಫ್ ಸಿನ್ ದಟ್ ಈಸ್ ಇನ್ ಯು,
will not make you to walk with God ಅಂತ. Hallelujah. How to walk with God ಅಂದ್ರೆ you need to leave your sins ಅಂತ. Hallelujah. ಅದೆಲ್ಲವನ್ನ ಹಿಂದಕ್ಕೆ ಬಿಟ್ಟು you need to focus on God ಅಂತೆ. ದೇವರೊಟ್ಟಿಗೆ ನಡೆಯುವಂತವ್ರು ದೇವರನ್ನ ನೋಡಿ ನಡಿಬೇಕಂತೆ. Hallelujah. ಹಾಗಾಗಿ ನಾವು ನೋಡ್ಕೊಳ್ಬೇಕು, ಈ ಲೋಕದ ವಿಚಾರಗಳನ್ನ ಬಿಡಬೇಕು. ಯಾವುದೇ ರೀತಿಯಾದಂತ ಪಾಪ ನಮ್ಮಲ್ಲಿ ಇರುವುದಾದ್ರೆ ನಾವು ಪರೀಕ್ಷೆ ಮಾಡಿಬಿಟ್ಟು ನಾವು ಬಿಟ್ಟು ಬಿಡ್ಬೇಕಂತೆ. Hallelujah. ಈ ಲೋಕದ ವಿಚಾರಗಳನ್ನ ಬಿಡಬೇಕು, ನಮ್ಮಲ್ಲಿ ಇರುವಂತ ಪಾಪಗಳನ್ನ ನಾವು ಬಿಡಬೇಕು. ಇದನ್ನೆಲ್ಲ ಬಿಡುವಾಗ ನಾವೇನ್ ಮಾಡ್ತೇವೆ ಅಂತ, ನಾವು ದೇವರೊಟ್ಟಿಗೆ ನಡೀತೇವೆ ಅಂತ. Hallelujah. ದೇವರೊಟ್ಟಿಗೆ ನಡೆಯುವುದು ಅಂದ್ರೆ ಇಟ್ಸ್ ನಾಟ್ ಎ ಸಿಂಪಲ್ ಟಾಸ್ಕ್. Hallelujah. ಹಂಗೆ ನಾರ್ಮಲ್ ಆಗಿ ತುಂಬಾ ಈಸಿಯಾಗಿ ಆಗುವಂತದ್ದು ನಾನು ಕೂಡ ನಡೀತೀನಿ, ಇಟ್ಸ್ ಎ ಜಾಲಿ ರೈಡ್, ಕಮ್ ಆನ್ ಎಲ್ಲರೂ ವಾಕ್ ಮಾಡೋಣ, ಎಲ್ಲರೂ ನಡೆಯೋಣ. ಇಲ್ಲ, ಯು ನೀಡ್ ಟು ಮೇಕ್ ಸ್ಯಾಕ್ರಿಫೈಸಸ್ ಇನ್ ಇಟ್. Hallelujah. You need to fight against the world. You need to fight against your body. You need to fight against your temptation. You need to fight against yourself. Hallelujah. ಇದನ್ನೆಲ್ಲ ಫೈಟ್ ಮಾಡಿಬಿಟ್ಟು then the spirit of God will tell you how to walk ಅಂತ. Hallelujah. Hallelujah. ಅದನ್ನ ಬಿಟ್ಟು ಬೇರೆ ಯಾವುದು ಮಾರ್ಗಗಳಿಲ್ಲ. You need to conquer your body. Hallelujah. ನಿಮ್ಮ ಒಂದು ದೇಹವನ್ನ ನೀವೇನ್ ಮಾಡ್ಬೇಕಂತೆ, ಕರೆಕ್ಟ್ ಆದ ರೀತಿಯಲ್ಲಿ ನೀವು ಇಟ್ಕೊಳ್ಬೇಕು. ಇಟ್ ಶುಡ್ ಶೋ ದ ವೇ. ನಿನ್ನ ಒಂದು ಆತ್ಮ ಏನ್ ಮಾಡ್ತದಂತೆ, ದ ವರ್ಕ್ ಆಫ್ ರೈಚಸ್ನೆಸ್. ನಿನ್ನ ಆತ್ಮ ಹೋಲಿನೆಸ್ ಕಡೆ ಫೋಕಸ್ ಮಾಡ್ತದೆ. ನಮ್ಮ ಶರೀರ ಏನ್ ಮಾಡ್ತದಂತೆ, ಸಿನ್ಫುಲ್ ನೇಚರ್, ಈ ಒಳ್ಳೆ ಥಿಂಗ್ಸ್ಗೆ ಕಾರ್ವಿಂಗ್ ಅದಕ್ಕೆಲ್ಲದಕ್ಕೂ ಫೋಕಸ್ ಮಾಡ್ತದಂತೆ. ಆದ್ರೆ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ದೇವರೊಟ್ಟಿಗೆ ನಡೆಯುವುದು ಹೇಗೆ ಅಂತಂದ್ರೆ ಬೈ ದ ಸ್ಪಿರಿಟ್ ಆಫ್ ಗಾಡ್. Hallelujah. Hallelujah. ನಮ್ಮ ಫೇತ್ ಇದ್ರೆ ಸಾಕಾಗಲ್ಲ, ನಮ್ಗೆ ಸ್ಪಿರಿಟ್ ಆಫ್ ಗಾಡ್ ಬೇಕಂತೆ. Hallelujah. ಯಾಕೆ ಅಂದ್ರೆ the spirit of God only keeps your faith alive ಅಂತೆ. Hallelujah. The spirit of God only can keep your faith burning for God ಅಂತೆ. Hallelujah. ನಾವು ನೋಡ್ಕೊಳ್ಬಹುದು, ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಏನಾಯ್ತಂತೆ, ಯೋರ್ದಾನನನ್ನ ಬಿಟ್ಟು ಏನ್ ಮಾಡಿದ್ರಂತೆ, 40 ದಿನ ಅಡವಿಗೆ ಕರೆದುಕೊಂಡು ಹೋಗಿ ಸೈತಾನನಿಂದ ಶೋಧಿಸಲ್ಪಟ್ಟವನು ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಆದ್ರೆ ಆತ್ಮದಿಂದ ನಡೆಸಲ್ಪಟ್ರಂತೆ. Hallelujah. ಏನಂತೆ, ಆತ್ಮದಿಂದ ಯೇಸು ಸ್ವಾಮಿ ನಡೆಸಲ್ಪಟ್ರು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಅವ್ರ ಮಿನಿಸ್ಟ್ರಿಯನ್ನ ಸ್ಟಾರ್ಟ್ ಮಾಡಿದಾಗ he was led by the Spirit. Hallelujah. He was led by the Spirit. ಆದ್ರೆ when 40 days temptation ಅನ್ನ ಯಾವಾಗ ಮುಗಿಯುತ್ತೆ, ಅವಾಗ Jesus was hungry and ವಾಕ್ಯ ಹೇಳ್ತದೆ he was full of the spirit of power ಅಂತ. Hallelujah. ಅವರು ಪವಿತ್ರಾತ್ಮನ ಶಕ್ತಿಯಿಂದ ಭರಿತವರಾಗಿದ್ರಂತೆ. Hallelujah. ನೀನು ನಡೆಯುವಾಗ ಟೆಂಪ್ಟೇಷನ್ಸ್ ಬರ್ತದೆ, ಆದ್ರೆ ಆ ಟೆಂಪ್ಟೇಷನ್ಸ್ ನ ನೀನೇನ್ ಮಾಡ್ಬೇಕಂತೆ, ಒಡೆದು ಹಾಕುವಾಗ ನೀನೇನ್ ಮಾಡ್ತೀಯಂತೆ, ಹೋಲಿ ಸ್ಪಿರಿಟ್ ಪವರ್ ಇಂದ ಫುಲ್ ಆಗ್ತೀಯಂತೆ. Hallelujah. Hallelujah. Jesus ವಾಕ್ ಮಾಡಿದ್ದು ಹೋಲಿ ಸ್ಪಿರಿಟ್ ಅಲ್ಲಿ. Hallelujah. Being a God himself, Jesus walked in the Holy Spirit. Being a ಏನಂತ ನಾರ್ಮಲ್ ಹ್ಯೂಮನ್ ಬೀನ್, ನಮ್ಗೆ ಎಷ್ಟು ಹೋಲಿ ಸ್ಪಿರಿಟ್ ಬೇಕಾಗಲ್ಲ. Hallelujah. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಜೀಸಸ್ ಹೇಗೆ ಒಂದು ಏನಂತ ಹೇಳ್ಬೋದು, ಟೆಂಪ್ಟೇಷನ್, ಸೇಟನ್ ಕೊಡುವಂತ ಟೆಂಪ್ಟೇಷನ್ ಹೇಗೆ ಜೀಸಸ್ ಫೇಸ್ ಮಾಡಿದ್ರು ಅಂತ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ದಿನ ಅನೇಕ ಒಂದು ಕ್ರೈಸ್ತರು ಹೇಳ್ತಾರೆ, ನನಗೆ ಬೈಬಲ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಐ ನೋ ದ ವರ್ಡ್ ಆಫ್ ಗಾಡ್. Hallelujah. ನನಗೆ ಬೈಬಲ್ ಬಗ್ಗೆ ಗೊತ್ತಿದೆ, ಬೈಬಲ್ ಬಗ್ಗೆ ನಾಲೆಜ್ ಇದೆ, ನನಗೆ ಏನಂತ ಹೇಳ್ಬೋದು, ಏನೇ ಟೆಂಪ್ಟೇಷನ್ ಬಂದ್ರೆ, ಯಾವುದೇ ಒಂದು ಸನ್ನಿವೇಶಗಳು ಬಂದ್ರೆ ಐ ಕ್ಯಾನ್ ಕ್ಲೈಮ್ ಮೈ ಫೈತ್, ಐ ಕ್ಯಾನ್ ಏನಂತ ಹೇಳ್ಬೋದು, ನನ್ನ ಒಂದು ನಂಬಿಕೆನ ನಾನು ಕ್ಲೈಮ್ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ತೆಗೆದುಕೊಳ್ತೇನೆ, ನನ್ಗೆ ಏನೂ ಆಗೋದಿಲ್ಲ ಅಂತ ಹೇಳುವಾಗ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ವೆರಿ ಥಿಂಗ್ ದ ಹೋಲಿ ಸ್ಪಿರಿಟ್ ಇಸ್ ಟೆಲಿಂಗ್. ಯಾರಿಗೆ ಬೈಬಲ್ ಬಗ್ಗೆನೇ ಗೊತ್ತಿಲ್ಲ, ಸೇಟನ್ ಅವ್ರನ್ನ ಆರಾಮಾಗಿ ಹೊಡಿತಾನಂತೆ, ಆರಾಮಾಗಿ ಫೂಲ್ ಮಾಡ್ಬಿಡ್ತಾನಂತೆ. ಆದ್ರೆ ಯಾರಿಗೆ ಬೈಬಲ್ ಗೊತ್ತು, ಅವ್ರಿಗೆ ಸೈಟನ್ ಏನ್ ಮಾಡ್ತಾನಂತೆ, ಬೈಬಲ್ ವಾಕ್ಯನೇ ಮಾತಾಡ್ತಾನಂತೆ. Hallelujah. Don't think I know Bible. Even if you know Bible, Satan speaks to you through the Bible. Hallelujah. ಅವಾಗೇನು ಹೌದಲ್ಲ, ಕರೆಕ್ಟ್ ಅಲ್ಲ, when you say that you are bowing down to Satan ಅಂತ. Hallelujah. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಬೈಬಲ್ ಗೊತ್ತಿಲ್ಲ ಅನ್ನೋರ್ಗೆ ಸೇಟನ್ ಫೂಲ್ ಮಾಡಿಬಿಡ್ತಾನೆ, ಬೈಬಲ್ ಗೊತ್ತು ಅನ್ನೋರ್ಗೆ ಬೈಬಲ್ ಮುಖಾಂತರವಾಗಿ ಆನ್ಸರ್ ಮಾಡ್ತಾನೆ. ಅದಕ್ಕೆ ಜೀಸಸ್ಗೆ ಏನ್ ಹೇಳ್ತಾ ಇದಾರೆ, ಈ ಕಲ್ಲನ್ನ ರೊಟ್ಟಿ ಆಗುವಂತೆ ಮಾಡು. Hallelujah. ಮತ್ತೆ ಏನ್ ಮಾಡು, ನನಗೆ ನೀನು ಅಡ್ಡ ಬೀಳು, ನಾನು ಎಲ್ಲಾ ಶ್ರೀಮಂತಿಕೆ ನಿನ್ಗೆ ಕೊಡ್ತೇನೆ. ಮತ್ತು ಇನ್ನೊಂದ್ಸತಿ ಏನ್ ಹೇಳ್ತಾನಂತೆ, ಏನ್ ಮಾಡು, ಮೇಲೆಯಿಂದ ನೀನು ಎಗರು, ನಿನ್ ಜಿಗಿ. ಅವಾಗ ಏನ್ ಮಾಡ್ತಾರೆ, ನಿನ್ನ ಕಾಲುಗಳು ಕಲ್ಲಿಗೆ ತಗಲದಂತೆ ಕಾಪಾಡುವುದಕ್ಕಾಗಿ ದೂತರನ್ನು ಕಾವಲಿಡ್ತಾರಲ್ಲ, ಮಾಡುವಂತೆ. ಎವ್ರಿ ಟೈಮ್ ಸೇಟನ್ ಟೆಂಪ್ಟ್ಸ್ ಯು ಥ್ರೂ ದ ವರ್ಡ್ ಆಫ್ ಗಾಡ್. Hallelujah. ವರ್ಡ್ ಆಫ್ ಗಾಡ್ ಈ ತರ ಹೇಳುತ್ತೆ, ಡೂ ಇಟ್. ವರ್ಡ್ ಆಫ್ ಗಾಡ್ ಹೇಳುತ್ತಲ್ಲ, ಡೂ ಇಟ್. ವೈ ಶುಡ್ ಯು ಡೂ ಇಟ್? ಡು ನಾಟ್ ಬಿ ಟೆಂಪ್ಟೆಡ್. Hallelujah. Hallelujah. ಅದಕ್ಕೆ ಹೇಳ್ಬೇಕು, ನಮ್ಗೆ ಬೇರೆ ವರ್ಡ್ ಆಫ್ ಗಾಡ್ ಗೊತ್ತಿರೋದಲ್ಲ, ಅಥಾರಿಟಿ ಆಫ್ ಗಾಡ್ ಗೊತ್ತಿರ್ಬೇಕಂತ. Hallelujah. When you know the authority of God, you can make any kind of temptation to flee from you. Hallelujah. Hallelujah. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಜೀಸಸ್ ಬರೀ ವರ್ಡ್ ಆಫ್ ಗಾಡ್ ಇಂದ ಮಾತಾಡಿಲ್ಲ, ಅಥಾರಿಟಿ ಇನ್ ದ ವರ್ಡ್ ಇಲ್ಲ ಮಾತಾಡ್ತಂತೆ. Hallelujah. ಅದಕ್ಕಾಗಿ ನಾವು ದೇವರೊಂದಿಗೆ ನಡಿಬೇಕಂತಂದ್ರೆ ವಿ ಶುಡ್ ಆಲ್ಸೋ ನೋ ದ ಅಥಾರಿಟಿ ಆಫ್ ಗಾಡ್. Hallelujah. ಅಥಾರಿಟಿ ಆಫ್ ದ ವರ್ಡ್ ಆಫ್ ಗಾಡ್ ಅಂತೆ. Hallelujah. ಮೊದಲನೇದಾಗಿ ಫೇತ್, ಎರಡನೇದಾಗಿ ಸ್ಪಿರಿಟ್, ಅಂತ ಮೂರನೇದು ಏನಂತೆ, ಅಥಾರಿಟಿ ಇನ್ ದ ವರ್ಡ್ ಆಫ್ ಗಾಡ್ ಅಂತೆ. Hallelujah. ಅದನ್ನ ನಿನ್ಗೆ ಗೊತ್ತಿದ್ರೆ ಯು ವಿಲ್ ನೋ ಹೌ ಟು ವಾಕ್ ವಿತ್ ಗಾಡ್ ಅಂತ. Hallelujah. ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ, ನಾವು ದೇವರೊಟ್ಟಿಗೆ ನಾವು ನಡಿಬೇಕು ಅಂತಂದ್ರೆ ನಮ್ಗೆ ಪ್ರಾಮುಖ್ಯವಾಗಿ ನಮ್ಗೆ ಬೇಕಾಗಿರುವುದು ಏನಂತಂದ್ರೆ ದ ಫೇತ್. Hallelujah.
ವಿತೌಟ್ ಫೇತ್ ಯು ಕೆನಾಟ್ ಪ್ಲೀಸ್ ಗಾಡ್. ಹಾಲೆಲೂಯಾ. ಇನ್ನೊಂದು ಅದೇ ಒಂದು ವಾಕ್ಯದಲ್ಲಿ Hebrews chapter 11 verse 6 ಒಂದು ಓದ್ಕೊಳ್ಳೋಣ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಆಮೇನ್. ಹಾಲೆಲೂಯಾ. ಏನಂತೆ ದೇವರನ್ನು ನಂಬಿಕೆ ಇಲ್ಲದೆ ಮೆಚ್ಚಿಸುವುದು ಅಸಾಧ್ಯ, ಆತನನ್ನು ಹುಡುಕುವವನು ಆತನ ಬಳಿಗೆ ಆತನು ಇದ್ದಾನೆ ಅಂತ ಹೇಳ್ಬಿಟ್ಟು ಬರ್ಬೇಕಂತ. ಹಾಲೆಲೂಯಾ. ಫೇತ್ ಏನಂತೆ ದೇವರು ಇದ್ದಾರೆ ಅಂತ ಹೇಳೋದಂತ. ಹಾಲೆಲೂಯಾ. ಆತನ ಬಳಿಗೆ ಬರುವಾಗ ಹೇಗೆ ಬರ್ಬೇಕಂತ, ಅದನ್ನಿದ್ದಾನೆ, ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ ಅಂತ ಬರ್ಬೇಕಂತ. ಹಾಲೆಲೂಯಾ. ಟುಡೇ ಇಫ್ ಯು ವಾಂಟ್ ಟು ವಾಕ್ ವಿತ್ ಗಾಡ್, ಫಸ್ಟ್ ದ ಸ್ಟೆಪ್ ಈಸ್ ಫೇತ್. ಹಾಲೆಲೂಯಾ. ಇಲ್ಲಿ ಹನೋಕನು ಹೇಗೆ ನಡೆದ ಅಂತ, ಫೇತ್. ಹಾಲೆಲೂಯಾ. ಹಿ ಹ್ಯಾಡ್ ದಟ್ ಫೇತ್ ಅಂತ. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಬಳಿ ಒಂದು ಏನಂತ ಹೇಳ್ಬೋದು, ಒಂದು ಬಿಗ್ಗೆಸ್ಟ್ ಗಿಫ್ಟ್ ಏನು ಅಂತಂದ್ರೆ, ಐ ಹ್ಯಾವ್ ಫೇತ್. ಐ ಹ್ಯಾವ್ ಫೇತ್ ಇನ್ ಗಾಡ್. ಈವನ್ ಇನ್ ದ ಮಿಡ್ಸ್ ಆಫ್ ಎನಿ ಕೈಂಡ್ ಆಫ್ ಏನಂತ ಟ್ರಬಲ್, ಐ ಟ್ರಸ್ಟ್ ಇನ್ ದ ಲಾರ್ಡ್. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಫೇತ್ ಹೇಗೆ ಇದೆ ದೇವರ ಮೇಲೆ. ಹಾಲೆಲೂಯಾ. ನಮ್ಮ ಫೇತ್ ಯಾವಾಗ ಟೆಸ್ಟ್ ಆಗೋದು ಗೊತ್ತಾ? ಸಿಂಪ್ಲಿ ನಾವು ಸುಮ್ಮನೆ ಹಾಗೆ ನನಗೆ ದೇವ್ರ ಮೇಲೆ ಫೇತ್ ಇದೆ, ದೇವ್ರ ಮೇಲೆ ಫೇತ್ ಇದೆ, ದೇವ್ರ ಮೇಲೆ ಫೇತ್ ಇದೆ, ಕಷ್ಟ ಬಂದಿದ ತಕ್ಷಣ ಓ ದೇವ್ರ ನಿನ್ಗೆ ಕಣ್ಣಿಲ್ಲ, ಓ ನಿನ್ನ ಫೇತ್ ಎಲ್ಲೋಯ್ತು ಅಂತ ದೇವ್ರು ಕೇಳ್ತಾರೆ. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಫೇತ್ ಟೆಸ್ಟ್ ಆಗುವುದೇ ನಿನ್ನ ಒಂದು ಟ್ರಬಲ್ ಟೈಮ್ನಲ್ಲಿ. ಆ ಟ್ರಬಲ್ ಟೈಮ್ನಲ್ಲಿ ನೀನು ಫೇತ್ ಬಿಡ್ದಿರ ಇಟ್ಕೊಂಡಿದ್ಯಾ, ಯುವರ್ ಫೇತ್ ಇಸ್ ಟೆಸ್ಟೆಡ್ ಅಂಡ್ ಯುವರ್ ಫೇತ್ ಇಸ್ ಜೆನ್ಯೂನ್ ಅಂತ. ಹಾಲೆಲೂಯಾ. ದೆನ್ ಯು ವಿಲ್ ಬಿ ರಿವಾರ್ಡೆಡ್. ಹಾಲೆಲೂಯಾ. ಎಂಥ ಕಷ್ಟ ಬಂದಾಗ ಕೂಡ ನಂಬಿಕೆ ಮಾತ್ರ ಬಿಡಬೇಡ್ರಿ. ಆ ನಂಬಿಕೆ ಏನಾಗ್ತಾ ಇದೆ ಅಂತೆ, ಶೋಧನೆಗೆ ಒಳಗಾಗ್ತಾ ಇದೆ. ಆ ಶೋಧನೆಯನ್ನು ಜಯಿಸಿದ ಮೇಲೆ ಅಲ್ಲಿ ಇದೆ ನಿನಗೆ ಪ್ರತಿಫಲ. ಹಾಲೆಲೂಯಾ. ಹಾಲೆಲೂಯಾ. ದೇವರು ಪವಿತ್ರಾತ್ಮನ ಭರಿತರಾಗಿ ಯೇಸುಸ್ವಾಮಿ ಅಡವಿಯಲ್ಲಿ 40 ದಿನ ಶೋಧಿಸಲ್ಪಟ್ಟಾದ ಮೇಲೆ ಪವಿತ್ರಾತ್ಮನ ಶಕ್ತಿಯಿಂದ ಭರಿತರಾದ್ರಂತೆ. ಹಾಲೆಲೂಯಾ. ಈ ದಿನ ಶೋಧನೆಯಿಂದ ನೀನು ಜಯಿಸಿದ ಮೇಲೆ ನಿನಗೇನಾಗ್ತದಂತೆ, ಯು ವಿಲ್ ರಿಸೀವ್ ದ ಪವರ್ ಆಫ್ ಗಾಡ್. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಒಂದು ವಿಚಾರಗಳಲ್ಲಿ ನಾವು ಪ್ರಾಮುಖ್ಯವಾಗಿ ನಾವು ನೋಡ್ಕೊಳ್ಳೋಣ. ಏನಂತೆ, ದೇವರನ್ನ ನಾವೇನ್ ಮಾಡ್ಬೇಕಂತೆ, ನಾವು ಹುಡುಕುವಾಗ ನಂಬಿಕೆಯಿಂದ ಹುಡುಕಬೇಕಂತೆ. ಹಾಲೆಲೂಯಾ. ದೇವರ ಮೇಲೆ ನಾವೇನಿರ್ಬೇಕಂತೆ, ಭರವಸೆ ಬಿಟ್ಟಿರ್ಬೇಕಂತೆ. ಹಾಲೆಲೂಯಾ. ನಾವು ನೋಡ್ಕೊಳ್ಬಹುದು ಕಿಂಗ್ಸ್ ಆಫ್ ಜೂಡಾದಲ್ಲಿ ಯಹೂದ್ಯರ ಅರಸರಲ್ಲಿ ಅನೇಕ ಒಂದು ಅರಸರುಗಳು ಬರುವಾಗಲೂ ಕೂಡ ಒಂದೇ ಒಂದು ವ್ಯಕ್ತಿ ಅರಸನು ಬರ್ತಾನೆ. ಆ ಒಂದು ಅರಸನು ದೇವರ ಮೇಲೆ ಭರವಸೆ ಬಿಟ್ಟಿರ್ತಾನಂತೆ. ಹಾಲೆಲೂಯಾ. ಏನಂತೆ, ದೇವರ ಮೇಲೆ ಭರವಸೆ ಬಿಟ್ಟಿರ್ತಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಮತ್ತು ಆತನ ಏನ್ ಮಾಡ್ತಾನಂತೆ, ದೇವರನ್ನ ಬಿಡದೆ ಹಿಂಬಾಲಿಸುತ್ತಾರಂತೆ. ಏನ್ ಮಾಡ್ತಾರಂತೆ, ದೇವರನ್ನ ಬಿಡದೆ ಹಿಂಬಾಲಿಸಿದ್ರಂತೆ. ನಾವು ನೋಡ್ಕೊಳ್ಬಹುದಾಗಿದೆ, ದಾವೀದನು ಅರಸನಾದ ಮೇಲೆ ಇಡೀ ಇಸ್ರಾಯೇಲರನ್ನ ದಾವೀದನ ಆಳ್ವಿಕೆ ಮಾಡ್ತಾರೆ. ಅದಾದ್ಮೇಲೆ ಸೊಲೊಮೋನನ ಇಡೀ ಇಸ್ರಾಯೇಲರನ್ನ ಆಳ್ವಿಕೆ ಮಾಡ್ತಾರೆ. ಆದ್ರೆ ಸೊಲೊಮೋನನ ಒಂದು ಕಾಲದಲ್ಲಿ ಪಾಪವು ಹೆಚ್ಚಾಗಿ ಎಲ್ಲಾ ಜನರು ಬೇರೆ ಬೇರೆ ದೇವರುಗಳನ್ನ ಏನಂತೆ ಒಂದು ಪೂಜೆ ಮಾಡಲು ಸ್ಟಾರ್ಟ್ ಮಾಡಿದಾಗ ದೇವರಿಗೆ ಕೋಪ ಬಂದು ಏನ್ ಮಾಡ್ತಾರಂತೆ, ಇಡೀ ಇಸ್ರಾಯೇಲ್ ರಾಜ್ಯವನ್ನು 2 ಭಾಗ ಮಾಡಿಬಿಡ್ತಾರೆ. ಒಂದು ಇಸ್ರಾಯೇಲ್ ಆಗ್ತದೆ, ಒಂದು ಯಹೂದ ಪ್ರಾಂತವಾಗಿ ಉಳ್ಕೊಂಡ್ಬಿಡ್ತದೆ. ಆ ಎರಡರಲ್ಲಿ ಕೂಡ ಇಸ್ರಾಯೇಲರಲ್ಲಿ ಅನೇಕ ಒಂದು ಅರಸರು ಬರ್ತಾರೆ. 19 ಅರಸರು ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಮತ್ತು ಯಹೂದ ಕುಲದಲ್ಲಿ 19 ಅರಸರು ಬರ್ತಾರೆ. ಯಾಕೆ ದೇವರು ಯಹೂದ ಕುಲವನ್ನ ಉಳಿಸ್ಕೊಳ್ತಾರೆ ಅಂತಂದ್ರೆ, ದಾವೀದನಿಗಾಗಿ ಉಳಿಸ್ಕೊಳ್ತಾರೆ. ಒಂದಿಗೆ ದೇವರು ಒಡಂಬಡಿಕೆ ಮಾಡಿಕೊಂಡಿರ್ತಾರೆ. ಅದಕ್ಕಾಗಿ ಯಹೂದ ಕುಲವನ್ನ ಉಳಿಸ್ಕೊಳ್ತಾರೆ ಮತ್ತು ಬೆಂಜಮಿನ್ ಕುಲವನ್ನು ಕೂಡ ದೇವರು ಉಳಿಸ್ಕೊಳ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈಗ ನಾವು ಫೋಕಸ್ ಮಾಡಿ ನಾವು ನೋಡ್ಕೊಳ್ಬಹುದಾಗಿದೆ, ಯಹೂದ್ಯರ ರಾಜ್ಯದಲ್ಲಿ 19 ರಾಜರುಗಳು ಬರೋದು ನೋಡ್ಬಹುದಾಗಿದೆ ಮತ್ತು ಇಸ್ರಾಯೇಲರ ರಾಜ್ಯದಲ್ಲಿ 19 ರಾಜರುಗಳು ಬರೋದು ನೋಡ್ಬಹುದಾಗಿದೆ. ಆದ್ರೆ ಇಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ, ಒಂದೇ ಒಂದು ರಾಜನು ಈ ರೀತಿಯಲ್ಲಿ ಮುಂದೆನೂ ಬಂದಿಲ್ಲ ಅಂತ ಹಿಂದೆನೂ ಬಂದಿಲ್ಲ ಅಂತ ವಾಕ್ಯ ಹೇಳ್ತದೆ. ಆ ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದನು. ಓಕೆ, ಸ್ಟಾಕು, ನೀವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದಾನೆ. ಯಾರಂತ ಈ ರಾಜ? ಹಿಜ್ಕೀಯನು. ಹಾಲೆಲೂಯಾ. ಇಂಗ್ಲಿಷ್ನಲ್ಲಿ ಹೆಜಕಾಯ. ಹಾಲೆಲೂಯಾ. ಈ ಒಂದು ಅರಸದ ಬಗ್ಗೆ ನಾವು ನೋಡ್ಬೇಕಾಗಿದೆ. ಈ ಒಂದು ಎಲ್ಲ ಒಂದು ಚಾಪ್ಟರ್ಸ್ನ ಫಸ್ಟ್ ಕಿಂಗ್ಸ್ ಸೆಕೆಂಡ್ ಕಿಂಗ್ಸ್ ಓದ್ಕೊಂಡು ಬರುವಾಗ ನಾವು ನೋಡ್ಕೊಳ್ಬಹುದಾಗಿದೆ. ಎಷ್ಟು ಒಂದು ಅರಸರುಗಳು ಬರ್ತಾರೆ. ಎಲ್ಲ ಅರಸರು ಕೂಡ ಹೇಗಿರ್ತಾರಂತೆ, ದೇವರಿಗೆ ಅವಿಧೇಯರಾಗಿರ್ತಾರೆ. ಎಲ್ಲಿ ವಾಕ್ಯ ಹೇಳ್ತದಂತಂದ್ರೆ, ಇವನು ಏನ್ ಮಾಡ್ದ ಅಂತೆ, ಇವನು ಜನರನ್ನ ಪಾಪಕ್ಕೆ ಪ್ರೇರೇಪಿಸಿದ. ನೇಬಾಟನ ಮಗನಾದ ಯಾರೊಬ್ಬಾಮನು ಹೇಗೆ ಜನರನ್ನ ಪಾಪಕ್ಕೆ ಪ್ರೇರೇಪಿಸಿದ್ರು, ಇವರು ಕೂಡ ಪಾಪಕ್ಕೆ ಪ್ರೇರೇಪಿಸಿದ್ರು. ಅನೇಕ ಜನರ ಹೆಸರುಗಳು ಬರ್ತದೆ. ಎಲ್ಲ ಕಡೆ ಒಂದು ಎಕ್ಸಾಂಪಲ್ ಕೊಡೋದು, ದಾವಿದನ ಹಾಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಹಾಲೆಲೂಯಾ. ಇಮ್ಯಾಜಿನ್ ಮಾಡ್ರಿ, ದಾವಿದ ಎಷ್ಟು ಕ್ಲೋಸ್ ಇದ್ದ ದೇವರಿಗೆ. ಇಲ್ಲಿ ಈ ಒಂದು ಹೆಜಕಾಯ ಎಂಬುವಂತ ಕಿಂಗ್ ಬರ್ತದಾನೆ, ಹಿಜ್ಕೀಯನು ಬರ್ತದಾನೆ. ಅವನಿಗೆ ದೇವರು ವಾಕ್ಯ ಹೇಳ್ತದೆ, ಹಾಲೆಲೂಯಾ, ಹಿ ಟ್ರಸ್ಟೆಡ್ ಇನ್ ದ ಲಾರ್ಡ್ ಗಾಡ್ ಆಫ್ ಇಸ್ರಾಯೇಲ್ ಅಂತ. ಹಾಲೆಲೂಯಾ. ವಾಕ್ಯ ಹೇಳ್ತದೆ, ಅವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದಾನೆ. ಹಾಲೆಲೂಯಾ. ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನೀನು ದೇವರಲ್ಲಿ ಭರವಸೆ ಬಿಡ್ಬೇಕಂತ. ಎಲ್ಲ ಅರಸರುಗಳು ಬಂದ್ರು, ಅರಸರುಗಳೆಲ್ಲ ಆಳ್ವಿಕೆ ಮಾಡಿದ್ರು, ಆದ್ರೆ ಇವನ್ ತರ ಯಾರು ಬಂದಿಲ್ಲ ಎಂಬುದಾಗಿ ಮುಂದೆ ವಾಕ್ಯ ಓದ್ಕೊಳ್ಳೋಣ. ಯೆಹೂದ್ಯರಲ್ಲಿ ಇವನಿಗೆ
ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಆಮೇನ್, ಹಾಲೆಲೂಯ. ಏನಂತೆ, ಯಹೂದ್ಯರ ರಾಜ್ಯದಲ್ಲಿ ಇವನ್ ಅರಸನಿಗೆ ಮುಂಚೆಯೂ ಇರಲಿಲ್ಲ ಅಂತೆ, ತರುವಾಯ ಇರಲಿಲ್ಲ ಅಂತೆ. ಹಾಲೆಲೂಯ. ಬೈಬಲ್ ಒಂದು ಅರಸನ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಹಾಲೆಲೂಯ. ಬಿಕಾಸ್ he kept his faith in the Lord. He trusted in the Lord ಅಂತ. Hallelujah. When you trust God, you walk with God. Because you trust his plans. You trust the Lord in everything, in every situations, in every another minute thing. You say, Lord, I know, Lord, I know you are there. I know, Lord, you are there. Even in the midst of the valley, I know you are there, Lord. Hallelujah. Even in my trouble time, even in the storms, I know, Lord, you are there. I know, Lord, you are there. Hallelujah. That is what trust speaks to God. Hallelujah. Your trust say that, Lord, you are capable, Lord. Lord, you are present, Lord. Lord, you are almighty, Lord. Hallelujah. Your trust speaks before God. Hallelujah. If you are walking with God, you need to keep that trust. Hallelujah. Your faith speaks a lot of things to God. Hallelujah. ಮತ್ತು ವಾಕ್ಯ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಗೊಂಡನು. ಆಮೇನ್, ಹಾಲೆಲೂಯ. ಅವ್ರು ಏನ್ ಮಾಡಿದ್ರಂತೆ, ದೇವರನ್ನ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿದನು ಅಂತೆ. ಹಾಲೆಲೂಯ. ಹೆಸಕಾಯ ಒಂದು ಲೈಫ್ ನಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಹೇಗೆ ಇವ್ರು ಏನ್ ಮಾಡಿದ್ರಂತೆ, ಒಂದು ನಂಬಿಕೆಯಲ್ಲಿ ದೇವರ ಮೇಲೆ ಭರವಸೆ ಬಿಟ್ಟಿದ್ರು. ಅದ್ರ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರೊಂದಿಗೆ ನಡೆಯುವುದು ಹೇಗೆ ಅಂತಂದ್ರೆ ಟ್ರಸ್ಟ್ ಮಾಡ್ಬೇಕಂತೆ ದೇವರನ್ನ. ಮತ್ತೆ ದೇವರನ್ನ ಟ್ರಸ್ಟ್ ಮಾಡಿಬಿಟ್ಟು ಆತನನ್ನ ಬಿಡದೆ ಹಿಂಬಾಲಿಸಬೇಕಂತೆ. ಹಾಲೆಲೂಯ. ಎಂತ ಒಂದು ಸಿಚುವೇಶನ್ ಬಂದರೂ ಕೂಡ ದೇವರನ್ನ ಬಿಡಬಾರ್ದು. ದೇವರ ವಾಕ್ಯ ಏನ್ ಹೇಳ್ತದೆ, ಆತನು ಎಲ್ಲ ಒಂದು ಕಟ್ಟಳೆಗಳನ್ನು ಕೈಗೊಂಡು ನಡೆದಂತೆ. ಮೋಶೆ ಧರ್ಮಶಾಸ್ತ್ರದಲ್ಲಿ ಇರುವಂತ ಎಲ್ಲಾ ವಾಕ್ಯಗಳನ್ನ ಕೈಗೊಂಡು ನಡೆದಂತೆ. ಹಾಲೆಲೂಯ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಟ್ರಸ್ಟ್ ಮತ್ತೆ ಏನಂತೆ, ವಾಕ್ಯವನ್ನ ಕೈಗೊಂಡು ನಡಿಬೇಕು ಮತ್ತು ನೀವು ಅದರಲ್ಲಿರುವಂತ ಅಥಾರಿಟಿ ನೀವು ಅರ್ಥ ಮಾಡ್ಕೊಳ್ಬೇಕಂತೆ. ಹಾಲೆಲೂಯ. ಇದನ್ನ ವಾಕ್ಯ ಈ ಒಂದು ಕಿಂಗ್ ಮುಖಾಂತರವಾಗಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದೆ. ಹಿ ಫಾಲೋಡ್ ದ ಲಾರ್ಡ್ ಆಲ್ ದ ವೇ. ಹಾಲೆಲೂಯ. ದೇವರನ್ನ ಬಿಡದೆ ಹಿಂಬಾಲಿಸಿದ್ರಂತೆ. ಹಾಲೆಲೂಯ. ರಾಜನ್ಗೆ ಎಂತ ಒಂದು ಲೈಫ್ ಇರ್ಬೋದು. ನಾನ್ ಯಾಕೆ ಫಾಲೋ ಮಾಡ್ಬೇಕು, ಯಾವುದೋ ಒಂದು ಬರ್ದಿರೋದು ಯಾವಾಗೂ ಹಳೇದು, ನಾನ್ ಯಾಕೆ ಫಾಲೋ ಮಾಡ್ಬೇಕು. ನೋ, ಹಿ ಟ್ರಸ್ಟೆಡ್ ಇನ್ ದ ಲಾರ್ಡ್ ಅಂತ. ಹಾಲೆಲೂಯ. ಈ ವಾಕ್ಯಗಳನ್ನ ಓದುವಾಗ ಹೆಸಕಾಯ ಲೈಫ್ ಬಗ್ಗೆ ಬಂದಾಗ ನನಗೆ ಒಂದೇ ಒಂದು ಕಣ್ಣಿಗೆ ಚುಚ್ಚಿದ ಏನಂತಂದ್ರೆ, ಅವನು ದೇವರಲ್ಲಿ ಭರವಸೆ ಬಿಟ್ಟು. ಯಾಕಂದ್ರೆ ಯಾವ ಅರಸ ಬಂದಾಗ ಕೂಡ ಯಾರು ದೇವರ ಮೇಲೆ ಭರವಸೆ ಇಟ್ರು ಅಂತ ಓದಿಲ್ಲ. ಈ ರಾಜ್ಯ ಬಂದಾಗ ದೇವರ ಮೇಲೆ ಭರವಸೆ ಬಿಟ್ಟ ಅಂತ ಹೇಳಿದಾಗ ಇಟ್ ಸ್ಟಕ್ ಮೀ. ಹಾಲೆಲೂಯ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ನಂಬಿಕೆ ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ. ಹಾಲೆಲೂಯ. ಇಫ್ ಯು ಆರ್ ವಾಕಿಂಗ್ ವಿತ್ ಗಾಡ್, ಯು ನೀಡ್ ಟು ವಾಕ್ ಇನ್ ಫೇತ್ ಅಂತೆ. ಹಾಲೆಲೂಯ. ಇದನ್ನ ಅರ್ಥ ಮಾಡ್ಕೊಳ್ಬಹುದು. ವಾಕ್ ಮಾಡೋದು ಹೆಂಗಪ್ಪ, ಹೇಗೆ ವಾಕ್ ಮಾಡೋದು? ಥ್ರೂ ಫೇತ್. ಐ ಆಮ್ ವಾಕಿಂಗ್ ವಿತ್ ಗಾಡ್. ಎವ್ರಿ ಡೇ ಇನ್ ಲೈಫ್ ಯು ನೀಡ್ ಟು ವಾಕ್ ವಿತ್ ಗಾಡ್. ಹಾಲೆಲೂಯ. ದೇರ್ ಆರ್ ವೆರಿ ಸಿಂಪಲ್ ಫ್ಯೂ ಸ್ಟೆಪ್ಸ್ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳುವಾಗ ಯು ವಿಲ್ ರಿಮೆಂಬರ್ ಹೌ ಟು ವಾಕ್ ವಿತ್ ಗಾಡ್. ಹಾಲೆಲೂಯ. ಬೆಳಿಗ್ಗೆ ಎದ್ದೇಳುವಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಬೆಳಿಗ್ಗೆ ಎದ್ದೇಳುವಾಗ ನಾನು ಏನ್ ಮಾಡ್ತೇನೆ ಅಂತ, ಐ ವಿಲ್ ಇನ್ವೈಟ್ ದ ಹೋಲಿ ಸ್ಪಿರಿಟ್ ಅಂತ ಹೇಳಿ. ಹಾಲೆಲೂಯ. ನಾನು ಪವಿತ್ರಾತ್ಮನನ್ನ ಇನ್ವೈಟ್ ಮಾಡ್ತೇನೆ. ಹಾಲೆಲೂಯ. ಜೀಸಸ್ ವಾಕ್ಡ್ ಇನ್ ದ ಸ್ಪಿರಿಟ್, ಈವನ್ ಯು ಆಲ್ಸೋ ನೀಡ್ ಟು ವಾಕ್ ಇನ್ ದ ಸ್ಪಿರಿಟ್ ಅಂತ. ಹಾಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಗಲಾತ್ಯದವರಿಗೆ 5:25 ಹೇಳ್ತದೆ, ಇಫ್ ವಿ ಲೀವ್ ಬೈ ದ ಸ್ಪಿರಿಟ್ ಲೆಟ್ ಅಸ್ ಆಲ್ಸೋ ವಾಕ್ ಬೈ ದ ಸ್ಪಿರಿಟ್. ನಾವು ಪವಿತ್ರ ಆತ್ಮನಲ್ಲಿ ನಾವು ಜೀವಿಸುವಾಗ ಆತ್ಮನ ಅನುಸಾರವಾಗಿ ನಾವು ನಡೆಯೋಣ ಎಂಬುದಾಗಿ. ಹಾಲೆಲೂಯ. ಇವಾಗ ನಾವು ಹೇಗೆ ನಡಿಬೇಕಂತೆ? ಆತ್ಮನ ಅನುಸಾರವಾಗಿ ನಡಬೇಕಂತೆ. ಏನೋಕ್ ವಾಕ್ಡ್ ವಿತ್ ಗಾಡ್. ಹನೋಕನು ದೇವರೊಟ್ಟಿಗೆ ನಡೆದನು. ಯೇಸು ಸ್ವಾಮಿ ಪವಿತ್ರಾತ್ಮನ ಭರಿತನಾಗಿ ನಡೆದನು. ಇವಾಗ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ನಾವು ಹೇಗಿರ್ಬೇಕಂತೆ? ಪವಿತ್ರಾತ್ಮನ ಭರಿತರಾಗಿರ್ಬೇಕಂತೆ. ಹಾಲೆಲೂಯ. ನಮ್ಮ ಒಳಗಡೆ ಇರುವಂತ ಪವಿತ್ರಾತ್ಮನನ್ನ ನಾವು ಫಾಲೋ ಮಾಡುವಾಗ ವಿ ಆರ್ ವಾಕಿಂಗ್ ವಿತ್ ಗಾಡ್. ಹಾಲೆಲೂಯ. ಹೌ ಟು ವಾಕ್ ವಿತ್ ಗಾಡ್ ಅಂದ್ರೆ ವಾಕ್ ಇನ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯ. ಹಾಗಾಗಿ ನೀವು ಬೆಳಗ್ಗೆ ಎದ್ದೇಳುವಾಗ ಇನ್ವೈಟ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯ. ನೀವು ಪ್ರತಿದಿನ ನೀವು ಬೆಳಿಗ್ಗೆ ಎದ್ದೇಳುವಾಗ ನೀವು ಏನೇ ಕೆಲಸ ಮಾಡುವಾಗ ಇನ್ವೈಟ್ ದ ಹೋಲಿ ಸ್ಪಿರಿಟ್ ಅಂತ. ಹಾಲೆಲೂಯ. ಹಾಲೆಲೂಯ. ನೀವೇನೇ ಒಂದು ಆಕ್ಷನ್ ಮಾಡಕ್ ಹೋಗೋದಕ್ಕಿಂತ ಮುಂಚೆ ಥಿಂಕ್, ಅದನ್ನ ಏನ್ ಮಾಡ್ತದೆ, ದೇವರಿಗೆ ಗ್ಲೋರಿಫೈ ಮಾಡ್ತದ ಇಲ್ಲ ಎಂಬುದಾಗಿ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನೀವು ದೇವರೊಟ್ಟಿಗೆ ನಡೆಯುವುದು ಒಂದು ಹಿಂಟ್ ಏನು ಅಂತಂದ್ರೆ, ನೀವು ಪ್ರತಿ ಸಮಯದಲ್ಲಿ ಕೂಡ ಯು ನೀಡ್ ಟು ರಿಮೆಂಬರ್ ಅದು ನಮ್ಮ ದೇವರಿಗೆ ಏನನ್ನ ಮಾಡ್ತದೆ. ಇದಕ್ಕೆ ಈ ಒಂದು ಕಾರ್ಯವನ್ನ ನಾನು ಏನ್ ಮಾಡ್ಬೇಕಂತೆ, ದೇವರೊಟ್ಟಿಗೆ ನಾನು ಮಾಡ್ಬೇಕು. ನೀವೇನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಯು ಜಸ್ಟ್ ರಿಮೆಂಬರ್ ದಟ್ ಗಾಡ್ ಈಸ್ ವಿತ್ ಯು ಅಂತ. ಹಾಲೆಲೂಯ. ಊಟ ಮಾಡುವಾಗ ಸೇ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ದಟ್ ಯು ಹ್ಯಾವ್ ಪ್ರೊವೈಡೆಡ್ ಮಿ ಫುಡ್. ಹಾಲೆಲೂಯ. ಮತ್ತು ನೀನೇನೇ ಕೆಲಸ ಮಾಡುವಾಗ ಜಸ್ಟ್ ರಿಮೆಂಬರ್, ಬಿ ಥ್ಯಾಂಕ್ಫುಲ್ ಟು ದ ಲಾರ್ಡ್. ಲಾರ್ಡ್ ಥ್ಯಾಂಕ್ ಯು ದಟ್ ಯು ಹ್ಯಾವ್ ಗಿವನ್ ಮಿ ಎ ಜಾಬ್. ಲಾರ್ಡ್ ಥ್ಯಾಂಕ್ ಯು ಫಾರ್ ಯು ಹ್ಯಾವ್ ಗಿವನ್ ಮಿ ಎ ಫ್ಯಾಮಿಲಿ. ಲಾರ್ಡ್ ಥ್ಯಾಂಕ್ ಯು ದಟ್ ಯು ಹ್ಯಾವ್ ಬ್ಲೆಸ್ಡ್ ಮಿ.
This is what walk with God. Being thankful to every second is walking with God. Hallelujah. ಹಾಗಾಗಿ ಕೆಲವೊಂದು ಹಿಂಟ್ಸ್ ಇದನ್ನ ನೀವು ಫಾಲೋ ಮಾಡ್ತಾ ಇರುವಾಗ ಯು ಆರ್ ವಾಕಿಂಗ್ ವಿತ್ ಗಾಡ್ ಅಂತ. Hallelujah. ಎವ್ರಿ ಟೈಮ್ ಯು ಆರ್ ವಾಕಿಂಗ್ ವಿತ್ ಗಾಡ್, ಯು ರಿಮೆಂಬರ್ ದ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯ ಏನ್ ಹೇಳ್ತದೆ, ನೀನು ಅದನ್ನ ಆಲೋಚನೆ ಮಾಡ್ತಾ ಇದ್ದೆ, ನಿನ್ ದೇವ್ರ ವಾಕ್ಯ, ದೇವ್ರ ಆತ್ಮದಲ್ಲಿ ನೀನ್ ನಡೀತಾ ಇದೆಯಾ. ಕೆಲವೊಂದು ಸಾತಿ ತಪ್ಪಾದ ಮಾರ್ಗಗಳು ಯಾರಿಗಾದ್ರೂ ಏನಾದ್ರೂ ಕೋಪದಲ್ಲಿ ನೀನು ಹೇಳುವಾಗ ಅದು ನಿನ್ನ ಪವಿತ್ರಾತ್ಮ ನಿನ್ನನ್ನು ತಡೀತಾರೆ. ಕೋಪ ಮಾಡ್ಕೊಳ್ಬೇಡ, ಡು ನಾಟ್ ಬಿ ಆಂಗರ್. ಅದು ನಿನ್ ಪವಿತ್ರಾತ್ಮನಲ್ಲಿ ನೀನ್ ನಡೀತಾ ಇದೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಹಾಗಂತ ಹೇಳ್ಬಿಟ್ಟು ಎಲ್ಲಾ ಟೈಮ್ನಲ್ಲಿ ನಿಮ್ಮನ್ನ ಕುಗ್ಗಿಸ್ಕೊಳ್ರಿ ಅಂತ ಅಲ್ಲ. ಆದ್ರೆ ಯಾವ ಟೈಮ್ನಲ್ಲಿ ದೇವರು ನಿಮ್ಮನ್ನ ಮೇಲೆ ಕೆತ್ತಬೇಕು, ಯಾವ ಟೈಮ್ನಲ್ಲಿ ನೀವು ಏನನ್ನ ಉತ್ತರ ಹೇಳಬೇಕು ಎಂಬುದಾಗಿ ಪವಿತ್ರಾತ್ಮ ನಿಮ್ಗೆ ಹೇಳ್ಕೊಡ್ತಾರೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಪವಿತ್ರ ಆತ್ಮನಿಂದ ನಡೆಯುವುದು ಹೇಗೆ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ರಿಮೆಂಬರ್ ದಟ್ ಗಾಡ್ ಇಸ್ ವಿತ್ ಯು ಅಂತ. Hallelujah. Wherever you are going, remember that God is with you. Hallelujah. If you do so, then you are walking with God. Hallelujah. ಇದನ್ನ ನಮ್ಗೆ ಪವಿತ್ರಾತ್ಮನಲ್ಲಿ ಅಂದ್ರೆ ದೇವರಲ್ಲಿ ಹೇಗೆ ನಡೆಯುವುದು ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು. ದೇವರೊಂದಿಗೆ ನಡೆಯುವುದು ಹೇಗೆ ಅಂತಂದ್ರೆ, ನಾನು ಎಲ್ಲಾ ಒಂದು ಸಮಯದಲ್ಲಿ ಕೂಡ ದೇವರೊಟ್ಟಿಗೆ ಒಂದು ಕಾನ್ವರ್ಸೇಷನ್ ನಲ್ಲಿ ಇರ್ಬೇಕು. Hallelujah. Either you need to thank God, either you need to ask God, either you need to keep on in communication with the Lord ಅಂತ. Hallelujah. ನೀವು ಒಂದು ಅರ್ಥ ಮಾಡಿಕೊಂಡು ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ನೀವು ಹೋಗುವಾಗ ಯು ವಿಲ್ ನಾಟ್ ಬಿ ಕ್ವೈಟ್, ಯು ವಿಲ್ ಕೀಪ್ ಆನ್ ಸ್ಪೀಕಿಂಗ್. Hallelujah. ನೀವು ಯಾರೋ ಒಬ್ಬರ ಜೊತೆ ತುಂಬಾ ಹತ್ತಿರವಾಗಿರುವಂತ ವ್ಯಕ್ತಿ ಜೊತೆ ಹೋಗುವಾಗ ಯು ವಿಲ್ ಕೀಪ್ ಆನ್ ಸ್ಪೀಕಿಂಗ್. Hallelujah. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಮಾತಾಡ್ತಾ ಇದ್ರೆ ನೀನು ಮಾತಾಡಿಲ್ಲ ಅಂದ್ರೆ ನಿನ್ಗೆ ಹೇಗಿರ್ತದೆ, ನೀನು ಮಾತಾಡ್ತಾ ಇರುವಾಗ ಅವ್ರು ಮಾತಾಡ್ತಾ ಇದ್ರೆ ನಿನ್ಗೆ ಹೇಗಿರ್ತದೆ. ಸೇಮ್ ವೇ ದೇವರು ಮಾತಾಡ್ತಾ ಇರುವಾಗ ನಾವು ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ದಟ್ ಈಸ್ ನಾಟ್ ಗುಡ್. ನೀನು ಮಾತಾಡುವಾಗ 100% ದೇವರು ರೆಸ್ಪಾಂಡ್ ಮಾಡ್ತಾರಂತೆ. ಬಟ್ ಯು ನೀಡ್ ಟು ಕೀಪ್ ಎ ಫೇತ್, ಇಯರ್ ಆಫ್ ಫೇತ್, ಅದ್ರ ಮೇಲೆ ನೀನ್ ಇಟ್ಟಿರ್ಬೇಕಂತ. Hallelujah. ಸೊ ನೋಡ್ರಿ, ದೇವರೊಟ್ಟಿಗೆ ನಡಿಬೇಕು ಅಂತಂದ್ರೆ ದೇರ್ ಆರ್ ಆಲ್ಸೋ ಫ್ಯೂ ಥಿಂಗ್ಸ್ ದಟ್ ವಿ ನೀಡ್ ಟು ಡೂ. ಏನು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರೊಟ್ಟಿಗೆ ನಡಿಬೇಕಂದ್ರೆ ದೇರ್ ಆರ್ ಸ್ಯಾಕ್ರಿಫೈಸಸ್ ಅಂತ. Hallelujah. ಯೇಸು ಸ್ವಾಮಿ ಯಾವಾಗ ಅವ್ರ ಶಿಷ್ಯಂದಿರಿಗೆ ಕರೀತಾರೆ, ನನ್ನನ್ನು ಹಿಂಬಾಲಿಸ್ರಿ ಎಂಬುದಾಗಿ, ಅವ್ರವ್ರ ಬಲೆಗಳನ್ನ ಬಿಟ್ಟರು, ಅವ್ರವ್ರ ಜೀವಿತಗಳನ್ನ ಬಿಟ್ಟರು, ಕುಟುಂಬಗಳನ್ನ ಬಿಟ್ಟರು, ಅನೇಕ ಒಂದು ವಿಚಾರಗಳನ್ನ, ಒಂದು ಎಕ್ಸಾಂಪಲ್ಸ್ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಎಲೀಷನನ್ನ ಕರೆಯುವಾಗ ಏನಾಯ್ತಂತೆ, ಅವನು ಒಂದು ಮಾಡುವಂತ ಕೆಲಸವನ್ನ ತಂದೆಯನ್ನ ಬಿಟ್ಟು ಅವ್ನು ಇರ್ತಕ್ಕಂಥ 2 ಎತ್ತುಗಳನ್ನ ಬಲಿ ಕೊಟ್ಟು ಹೋಮವನ್ನು ಅರ್ಪಿಸಿ ಅವನು ಹಿಂಬಾಲಿಸ್ತಾನೆ ಎಂಬುದಾಗಿ. ಇಫ್ ಯು ಆರ್ ಫಾಲೋಯಿಂಗ್ ಗಾಡ್, ಸಮ್ ಟೈಮ್ಸ್ ಯು ನೀಡ್ ಟು ಸ್ಯಾಕ್ರಿಫೈಸ್ ಸಮ್ ಥಿಂಗ್ಸ್ ಫಾರ್ ಗಾಡ್ ಅಂತ. Hallelujah. ಯಾಕಂದ್ರೆ ನಥಿಂಗ್ ಕಮ್ಸ್ ಫ್ರೀ ಎಂಬುದಾಗಿ. ದ ಕಾಸ್ಟ್ ಯು ಪ್ರೇ ಯು ವಿಲ್ ಬಿ ರಿವಾರ್ಡೆಡ್ ಈವನ್ ಗ್ರೇಟರ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. Hallelujah. ಹಾಗಾಗಿ ದೇವರು ಅವ್ರನ್ನ ಕರೆಯುವಾಗ, ಅವರ ಶಿಷ್ಯಂದಿರನ್ನ ಕರೆಯುವಾಗ, ಅವರು ತಮ್ಮ ಕೆಲಸಗಳನ್ನ ಬಿಟ್ಟು ದೇವರನ್ನ ಹಿಂಬಾಲಿಸುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ಒಂದು ತುಂಬಾ ಗ್ರೇಟೆಸ್ಟ್ ರಿವಾರ್ಡ್ ಅವ್ರಿಗೆ ಇತ್ತಂತೆ. Hallelujah. ಇವತ್ತಿಗೂ ಕೂಡ ಅವರ ಒಂದು ಹೆಸರುಗಳನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಇವತ್ತಿಗೂ ಕೂಡ ಅವ್ರು ಮಾಡಿರುವಂತ ಕಾರ್ಯಗಳನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಯಾಕೆ ಅಂತಂದ್ರೆ ದೇವರ ಒಟ್ಟಿಗೆ ನಡೆಯುವಾಗ ಪ್ರತಿ ಒಂದು ಸ್ಟೆಪ್ಸ್ ತುಂಬಾನೇ ವರ್ದಿಯಾಗಿರ್ತದಂತೆ. Hallelujah. ಹಾಗಾಗಿ ನೀನ್ ದೇವರೊಟ್ಟಿಗೆ ನೀನ್ ಹೇಗೆ ನಡಿಬೇಕಂತಂದ್ರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫ್ಯೂ ಥಿಂಗ್ಸ್ ಅಂತ. Hallelujah. ಎಲ್ಲವರಿಗೂ ಕೂಡ ದೇವರು ಎಲ್ಲ ಕೆಲಸವನ್ನ ಬಿಟ್ಟು ಬನ್ರಿ ಅಂತ ಹೇಳಲ್ಲ. ನೀನ್ ಇರುವಂತ ಸ್ಥಳದಲ್ಲಿ ಯು ನೀಡ್ ಟು ಸ್ಯಾಕ್ರಿಫೈಸ್ ಫ್ಯೂ ಥಿಂಗ್ಸ್ ಫಾರ್ ಗಾಡ್, ಬಟ್ ಯು ನೀಡ್ ಟು ಬಿ ವಿಲ್ಲಿಂಗ್ ಅಂಡ್ ಯು ನೀಡ್ ಟು ಬಿ ಅಟೆನ್ಷನ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ, ದೇವರ ಧ್ವನಿಗೆ ಏನನ್ನ ನನ್ನನ್ನು ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ, ಯು ನೀಡ್ ಟು ಬಿ ಅಟೆನ್ಷನ್ ಅಂತ. Hallelujah. ಅನೇಕ ಬಾರಿ ನಾವ್ ಏನ್ ಮಾಡ್ತೇವಂತೆ, ನಾವು ನಮ್ದೇ ಆದಂತ ಲೈಫ್ ನಲ್ಲಿ ನಾವ್ ಇರ್ತೇವೆ. ಹಾಗಾಗಿ ದೇವರ ಆತ್ಮ ನಮ್ಗೆ ಸ್ಯಾಕ್ರಿಫೈಸ್ ಏನೇನ್ ಮಾಡ್ಲಿಕ್ಕೆ ಹೇಳ್ತದೆ, ಸಿನ್ಫುಲ್ ಹ್ಯಾಬಿಟ್ಸ್ ಇರ್ಬೋದು, ಬೇಡದೇ ಇರುವಂತ ರಿಲೇಶನ್ಶಿಪ್ಸ್ ಇರ್ಬೋದು, ಬೇಡದೇ ಇರುವಂತ ಫ್ರೆಂಡ್ಶಿಪ್ ಇರ್ಬೋದು, ಬೇಡದೇ ಇರುವಂತ ಈ ಒಂದು ಒಳ್ಳೆ ಥಿಂಗ್ಸ್ ಇರ್ಬೋದು, ಒಂದು ಹ್ಯಾಬಿಟ್ಸ್ ಇರ್ಬೋದು, ಏನೋ ಒಂದು ಇರ್ಬೋದು, ಅದನ್ನ ಬಿಡುವಕ್ಕೆ ಹೇಳುವಾಗ ದಟ್ ಈಸ್ ಅ ಸ್ಯಾಕ್ರಿಫೈಸ್ ಯು ನೀಡ್ ಟು ಮೇಕ್ ಅಂತ. Hallelujah. ಬಿಕಾಸ್ ದೇವರೊಟ್ಟಿಗೆ ನೀನು ನಡಿಬೇಕಂತಂದ್ರೆ ಇದನ್ನೆಲ್ಲ ಇಟ್ಕೊಂಡು ನಡೆಯೋದಕ್ಕಾಗಲ್ಲ. Hallelujah. ಇದನ್ನ ಬಿಡುವಾಗ ಯು ವಿಲ್ ಸ್ಟಾರ್ಟ್ ಟು ವಾಕ್ ವಿತ್ ಗಾಡ್. ಈವನ್ ಏನಂತ ಹೇಳ್ಬೋದು, ಫ್ರೀ ಆಗಿ ವಾಕ್ ಮಾಡ್ಬೋದು ಅಂತ. Hallelujah. ಅದನ್ನೆಲ್ಲ ಇಟ್ಕೊಂಡು ದೇವರೊಟ್ಟಿಗೆ ನಡೆಯುವಾಗ ಗಾಡ್ ವಿಲ್ ಬಿ ಅವೇ. ತುಂಬಾ ಮುಂದೆ ಇರ್ತಾರೆ ದೇವರು, ನೀನ್ ಹಿಂದೆ ಇರ್ತೀನಿ. ದೇವರು ಅಲ್ಲಿಂದ ಹೇಳ್ತಾರೆ ಸ್ಲೋ ವಾಯ್ಸ್ ಅಲ್ಲಿ, ಮೈ ಸನ್ ಲೀವ್ ಇಟ್. ಅವಾಗ ನಾವು ಕೇಳಿಸ್ಕೊಳ್ದೇ ಇರೋ ತರ ಹಂಗೆ ಬರ್ತೀವಿ ಮತ್ತೆ ಭಾರ ಹೊತ್ಕೊಂಡು. Hallelujah. ಆಗ ದೇವರು ದೂರ ಹೋಗ್ತಾ ಇರ್ತಾರೆ, ನಾವು ಅಲ್ಲೇ ಇರ್ತೀವಿ. ಬಟ್ ವೆನ್ ಯು ಲೀವ್ ಇಟ್ ಅಂಡ್ ವೆನ್ ಯು ರಿಪೆಂಟ್, ದೇವರು ದೂರ ಇಲ್ಲ, ಅಲ್ಲೇ ಇದ್ದಾರೆ. Hallelujah. Hallelujah. ಹಾಗಾಗಿ ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವು ಪಾಪವನ್ನ ತ್ಯಜಿಸಬೇಕು, ಈ ಲೋಕದ ವಿಚಾರಗಳನ್ನ ತ್ಯಜಿಸಬೇಕಾಗ್ತದೆ, ಕೆಲವೊಂದು ಬೇಡದೇ ಇರುವಂತ ಒಂದು ಸಂಬಂಧಗಳನ್ನ ನಾವು ತ್ಯಜಿಸಬೇಕಾಗ್ತದೆ. Hallelujah. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇದನ್ನೆಲ್ಲ ಬಿಟ್ಟು ಬಿಡುವಾಗ ಯು ಆರ್ ಫ್ರೀ ಟು ವಾಕ್ ವಿತ್ ಗಾಡ್ ಅಂತ. Hallelujah. Hallelujah. ಹಾಗಾಗಿ ಹೌ ಟು ವಾಕ್ ವಿತ್ ಗಾಡ್ ಅಂತ ಹೇಳುವಾಗ ನಾವು ನೋಡಿಕೊಂಡ್ರೆ ಅನೇಕ ಒಂದು ವಿಚಾರಗಳನ್ನ, ಫೇತ್ ಇನ್ ದ ಸ್ಪಿರಿಟ್, ಮತ್ತೆ ಇನ್ನೊಂದೇನಂತ ಅಥಾರಿಟಿ ಇನ್ ದ ವರ್ಡ್ ಆಫ್ ಗಾಡ್, ಮತ್ತು ಏನಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಫಾಲೋ ಗಾಡ್, ವಿ ಹ್ಯಾವ್ ಟು ಲವ್ ಹಿಸ್ ವರ್ಡ್. Hallelujah. ಆಮೇಲೆ ನಾವು ಸೈನ್ಸ್ನ ನಾವು ನೋಡ್ಕೊಂಡ್ರೆ ವೇರ್ ಎವರ್ ಯು ಆರ್ ಸ್ಪೀಕ್ ಟು ಗಾಡ್,
wherever you are, just understand the intentions of God. Hallelujah. ಹಾಗಾಗಿ ಏನೇನು ವಿಚಾರಗಳನ್ನ ನಾವು ನೋಡ್ಕೊಂಡಿದ್ದೇವೆ, ಆ್ಯಂಡ್ ಸ್ಯಾಕ್ರಿಫೈಸಸ್ ಇರ್ಬೋದು, ಇದೆಲ್ಲ ವಿಚಾರಗಳಲ್ಲಿ ನಾವು ನೋಡುವಾಗ ದಟ್ ವಿಲ್ ಟೀಚ್ ಅಸ್ ಹೌ ಟು ವಾಕ್ ವಿತ್ ಗಾಡ್ ಅಂತ. ಹಾಲೆಲೂಯ. ನಾವು ದೇವರೊಟ್ಟಿಗೆ ನಾವು ನಡೆಯುವಾಗ ನಂಬಿಕೆಯಿಂದ ನಾವು ನಡೀಬೇಕಂತೆ. ಹಾಲೆಲೂಯ. ಹಾಗಾಗಿ ಈ ಒಂದು ತಿಂಗಳು ನಾವೇನು ವಾಕ್ ವಿತ್ ಗಾಡ್ ನಾವು ನೋಡ್ಕೊಂಡಿದ್ದೇವೆ, ಅನೇಕ ಒಂದು ವಿಚಾರಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ. ಬರುವಂತ ವಾರ ಈ ಒಂದು ವಾಕ್ಯವನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಬರುವಂತ ವಾರ ವಾಕ್ ವಿತ್ ಗಾಡ್ ಇನ್ ಫುಲ್ನೆಸ್ ಎಂಬುದಾಗಿ ಒಂದು ಅಮೇಝಿಂಗ್ ಆಗಿರುವಂತ ಒಂದು ಟಾಪಿಕ್ ಮುಖಾಂತರವಾಗಿ ದೇವರು ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ನಾವು ಬರುವಂತ ವಾರ ನಾವು ಇಂದು ಟಾಪಿಕ್ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ಇರುವಂತ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ನೀವು ವಾಕ್ಯವನ್ನು ಮಾತಾಡಿದಿರ ದೇವರೇ, ಹೌ ಟು ವಾಕ್ ವಿತ್ ಗಾಡ್ ಎಂಬುದಾಗಿ ನೀವು ತಿಳಿಸ್ಕೊಟ್ಟಿದ್ದೀರಪ್ಪ. ಅಪ್ಪ, ನಿನ್ನ ಆತ್ಮದಲ್ಲಿ ದೇವರೇ ಹೇಗೆ ನಡಿಬೇಕು ಎಂಬುದಾಗಿ ನೀವು ಕಳಿಸ್ಕೊಟ್ಟಿರುವಾಗ ದೇವ್ರೆ, ಪ್ರತಿ ಒಂದೊಂದು ವಾಕ್ಯ ಭಾಗವನ್ನ ದೇವ್ರೆ ನೋಡಿರುವಂತ ಜೀವಿತಗಳಲ್ಲಿ ದೇವ್ರೆ ಹೇರಳವಾಗಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಅಪ್ಪ ದೇವ್ರೆ, ಸ್ವಾಮಿ ಕರ್ತನೆ, ಅವ್ರು ಕಲ್ತಿರುವಂತ ವಾಕ್ಯದ ಮುಖಾಂತರವಾಗಿ ದೇವ್ರೆ ಅಪ್ಪ, ಅವ್ರ ಜೀವಿತದಲ್ಲಿ ನಿನ್ನ ಒಂದು ಸಂಗಡ ನಡೆದು ದೇವ್ರೆ ಸ್ವಾಮಿ ಅಪ್ಪ ದೇವ್ರೆ ಅಪ್ಪ ದೇವ್ರೆ ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಎಲ್ಲ ಘನತೆ ಮಹಿಮೆ ನಿಂಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.